ನಮ್ಮ ಮುಖ್ಯಮಂತ್ರಿಗಳ 1,00,000 ಬಹುಮಾನ ಯೋಜನೆ ಫಲಾನುಭವಿಗಳಿಗೆ ನಮ್ಮ ಫಲಾನುಭವಿಗಳು ಸರ್ ನಮಗೆ 2 ವರ್ಷ ಮೇಂಟೆನೆನ್ಸ್ ಇರಬೇಕಾದ್ರೆ ನಮಗೆ ವೆಲ್ಫೇರ್ ಅಸೋಸಿಯೇಷನ್ ಬೇಕಂತ ಒಂದು ಟೀಮ್ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಏನು ಉತ್ತರ ಕೊಡಬೇಕು, ಏನು ಮಾಡಬೇಕು, ಇಲ್ಲ ಬೇಕಾ ಬೇಡವಾ ಅಂತ. ಓಕೆ, ಅದನ್ನು ನೋಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಯಾಕಂದರೆ ನಮ್ಮ ಎಲ್ಲ ಫಲಾನುಭವಿಗಳಿಗೂ ಈ ಒಂದು ಚಾನಲ್ ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ. ಸೊ ನಮಗೆ ಯಾವಾಗಲೂ ಬೇಕಾಗುತ್ತೆ. ಹಾಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಗೊತ್ತಿಲ್ಲದವರಿಗೆ ಮಾಹಿತಿ ಸಿಗುತ್ತೆ. ಓಕೆ, ಹಲವಾರು ಜನ ನಮ್ಮಲ್ಲಿ ಸರ್ ಇದು ಬೇಕಾ ಅಂದರೆ ಅಸೋಸಿಯೇಷನ್ ವೆಲ್ಫೇರ್ ಅಸೋಸಿಯೇಷನ್ ಬೇಕಾ ಅಂತ ಕೇಳ್ತಾ ಇದ್ದಾರೆ. 2 ವರ್ಷ ಇದೆಯಲ್ಲ ಅಂತ. ನಿಮಗೆ ನಾನು ತಿಳಿಸೋದು ಒಂದು ಏನಂದರೆ, ಒಂದು ವೆಲ್ಫೇರ್ ಅಸೋಸಿಯೇಷನ್ ಕಂಪಲ್ಸರಿ ಒಂದು ಕಮ್ಯುನಿಟಿ ಬೇಸಲ್ಲಿ ಇರಬೇಕಾದ್ರೆ, ಅಂದರೆ ಎಲ್ಲರೂ ಕೂಡಿ ಇರುವಂಥ ಒಂದು ಸ್ಥಳದಲ್ಲಿ ಬೇಕೇ ಬೇಕಾಗುತ್ತೆ. ಯಾಕಂದರೆ ಒಂದು ಮನೆಯವರು ಇರೋ ಥರ ಇನ್ನೊಂದು ಮನೆಯವರು ಇರಲ್ಲ. ಸೊ ಒಂದೊಂದು ಕಡೆನೂ ಒಂದೊಂದು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಅದು ಡೈಲಿ ಹೋಗ್ತಾ ಇರುತ್ತೆ. ಅದನ್ನು ಸ್ಟಾರ್ಟಿಂಗಲ್ಲೇ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಮಾಡಿದ್ರೆ ತಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಸ್ವಲ್ಪ ಜನಕ್ಕೆ ಕಷ್ಟ ಆಗುತ್ತೆ, ಸ್ವಲ್ಪ ಎಲ್ಲರಿಗೂ ತುಂಬ ಜನಕ್ಕೆ ಒಳ್ಳೆಯದಾಗುತ್ತೆ. ಯಾಕಂದರೆ ವೆಲ್ಫೇರ್ ಅಸೋಸಿಯೇಷನ್ ಇದ್ರೇ ಅಲ್ಲಿ 2 ವರ್ಷ ಅವ್ರು ಮೇಂಟೆನೆನ್ಸ್ ಕೊಡ್ತಾ ಇದ್ದಾರೆ ನಮಗೇನಕ್ಕೆ ಅಂತ. ಆ ಥರ ಕೆಲವ್ರ ಹತ್ರ ನೀವು ಒಂದೇ ಒಂದು ಪಡ್ಕೋಬೇಕು ಉತ್ತರ. ಏನಂದರೆ, ಆವಾಗ ಅವ್ರ ಮೈಂಡಲ್ಲಿ ಕ್ಯಾಶ್ ಅಂತ ಒಂದು ಬಂದಿರುತ್ತೆ. ಒಂದು ವೇಳೆ ಇಷ್ಟು ನಾವು ತಿಂಗಳು ಕಟ್ಟಬೇಕು, ಅದು ಇಲ್ಲಲ್ಲ, ಬರಬೇಕಾದ್ರೆ ನಾವು ಆಮೇಲೆ ಮಾಡ್ಕೊಳ್ಳೋಣ ಅಂತ ಮೈಂಡ್ ಸೆಟ್ಟಲ್ಲಿ ಕೇಳಿರ್ತಾರೆ. ದಯವಿಟ್ಟು ಅಂಥ ವ್ಯಕ್ತಿಗಳ ಹತ್ರ ಸ್ವಲ್ಪ ಹುಷಾರಾಗಿದೆ. ಕಂಪಲ್ಸರಿ ಒಂದು ವೆಲ್ಫೇರ್ ಅಸೋಸಿಯೇಷನ್ ಬೇಕಾ ಅಂದರೆ 100% ಬೇಕಾಗುತ್ತೆ. ಯಾಕಂದರೆ ಒಂದು ವ್ಯಕ್ತಿಯಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂದರೆ, ಒಂದು ವ್ಯಕ್ತಿ ಅಂದರೆ ಈ ಮೇಂಟೆನೆನ್ಸ್ ವಿಚಾರದಲ್ಲಿ ಬರಬೇಕಾದ್ರೆ ಸರಿಯಾಗಿ ಕ್ಲೀನ್ ಆಗ್ತಾ ಇಲ್ಲ, ಅವನು ಯಾರ ಹತ್ರ ರಿಪೋರ್ಟ್ ಮಾಡಬೇಕು? ಓಕೆ, ಸಿಂಪಲಾಗಿ ನಿಮ್ಮ ಹತ್ರ ಕೇಳ್ತೀನಿ, ಯಾರ ಹತ್ರ ಅವರೆಲ್ಲ ಹೋಗಿ ರಿಪೋರ್ಟ್ ಮಾಡಬೇಕಾಗತ್ತೆ? ಸೊ ಒಂದು ಮನೆ ಹೇಳ್ತಾರೆ, ನನಗೇನಾಯಿತು ನೀವು ನೋಡ್ಕೊಳ್ಳಿ, ನನಗೇನಾಯಿತು ನೀವು ನೋಡ್ಕೊಳ್ಳಿ. ಸೊ ಆವಾಗ ಆ ಸ್ಥಳ ಹೆಂಗೆ ಕ್ಲೀನಾಗಿರುತ್ತೆ. ಆದ್ದರಿಂದ ಅಲ್ಲಿ ಕೇಳೋಕ್ಕೊಬ್ರು ಬೇಕಾಗುತ್ತೆ. ಸೊ ಅದು ನಮ್ಮ ಒಂದು ಅಸೋಸಿಯೇಷನ್ ಕೇಳುತ್ತೆ. ಸೊ ಅದರಿಂದ ಅವ್ರು ರಿಪೋರ್ಟ್ ಮಾಡೋದು ಕೂಡ ಅಲ್ಲೇ ಮಾಡ್ತಾರೆ. ಮುಂದಿನ ಯಾವುದೇ ಒಂದು ಕೆಲಸಗಳು ಮಾಡಬೇಕು, ಏನಾದರೂ ಒಂದು ನಡಿಬೇಕು, ಅಲ್ಲಿ ಜನರು ಸಮಾಧಾನ ಮತ್ತು ಸಂತೋಷದಿಂದ ಇರಬೇಕು ಅಂತ ಹೇಳಬೇಕಾದ್ರೆ ನಮಗೆ ಒಂದು ವೆಲ್ಫೇರ್ ಅಸೋಸಿಯೇಷನ್ ಬೇಕಾಗಿರುತ್ತೆ. ಸೊ ಹಂಗಾಗಿ ತಾವೆಲ್ಲ ಸೇರಿ ಒಂದು ಒಳ್ಳೆ ನಾಯಕರನ್ನು, ಅಂದರೆ ಯಾರು ನಿಮಗೆ ಗೊತ್ತಿರುತ್ತೆ, ಒಂದು ಕೆಲಸ ಮಾಡಿದ್ರೆ 500 ರೂಪಾಯಿ ಕೊಡಿ ಸಮಥಿಂಗ್, ಇದನ್ನೆಲ್ಲ ಬಿಟ್ಟು ಜನರ ಪರವಾಗಿ ಕೆಲಸ ಮಾಡೋಕ್ಕಾಗತ್ತೆ. ಅಂದರೆ ಸುಮ್ಮನೆ ಎಲ್ಲೋ ಟೀ ಅಂಗಡಿಯಲ್ಲಿ ಮಾತುಕತೆ ಮಾಡುವಂಥ ಆ ರೀತಿಯಲ್ಲಿ ಬಂದು ಇಲ್ಲಿ ಮಾತುಕತೆ ಮಾಡೋದಲ್ಲ. ಕೆಲಸಗಳು ಕ್ಲೀನಾಗಿ ಮಾಡುವಂಥ ಒಂದು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿಕೊಂಡು ಒಂದು ವೆಲ್ಫೇರ್ನ ಕ್ಲೀನಾಗಿ ನಡೆಸ್ಕೊಂಡು ಹೋಗಿ, ನಿಮಗೆ ಒಳ್ಳೆಯದಾಗುತ್ತೆ. ಧನ್ಯವಾದ.